ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ, ಜೀವ ನೀಡುವ, ರಕ್ಷಣೆ ನೀಡುವ ದೇವರ ವಾಕ್ಯ ಭಾಗ ಅಂಶ ದೇವರಿಗೆ ಭಯಪಡುವುದು. ಹೌದು ಪ್ರಿಯರೇ, ದೇವರಿಗೆ ಭಯಪಡುವ ಭಕ್ತರು. ಹೌದು, ದೇವರ ಭಯ ಹಾಗೂ ಭಕ್ತರು, ಇದರ ಬಗ್ಗೆ ನಾವು ಕೆಲವು ದೇವರ ವಾಕ್ಯ ಭಾಗಗಳಿಂದ ಧ್ಯಾನಿಸೋಣ ಪ್ರಿಯರೇ. ಇದಕ್ಕೆ ಮೊದಲು ದೇವರ ಆತ್ಮನ ಸಹಾಯ, ಶಕ್ತಿ, ಜ್ಞಾನ, ವಿಜಯಹಸ್ತ, ಬುದ್ಧಿ ವಿಕಾಸ, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆ ಬೇಡಿಕೊಳ್ಳೋಣ ಪ್ರೇರೆ. ನಮ್ಮ ದೇವರು ಪಾಪಗಳನ್ನು ಕ್ಷಮಿಸುವ ಆತನು, ಭಯಭಕ್ತಿಗೆ ಕಾರಣನಾಗಿದ್ದಾನೆ ಪ್ರೇರೆ. ಹೌದು, ಆತನು ನಮ್ಮ ಪಾಪಗಳನ್ನು ಲೆಕ್ಕಿಸುವುದಾದರೆ ಆತನ ಮುಂದೆ ನಿಂತುಕೊಳ್ಳುವವರು ಯಾರು? ಆದರೆ ತನ್ನ ಪ್ರಿಯ ಕುಮಾರ ಯೇಸು ಕ್ರಿಸ್ತನ ಮುಖಾಂತರ ನಮ್ಮೆಲ್ಲ ಪಾಪ ಭಾರವನ್ನು ತನ್ನ ಪ್ರಿಯ ಕುಮಾರ ಯೇಸು ಕ್ರಿಸ್ತನ ಮೇಲೆ ಹೊರಿಸಿ ಶಿಲುಬೆಯಲ್ಲಿ ಅವುಗಳಿಗೆ ಶಿಕ್ಷಿಸಿ ಆ ಪ್ರಭುವನ್ನು ಮರಣದಿಂದ ಜೀವಕ್ಕೆ ಎಬ್ಬಿಸಿ ಮರಣದ ಮೇಲೆ ನಮ್ಮೆಲ್ಲರಿಗೆ ಜಯ ತಂದು ಕೊಟ್ಟಿದ್ದಾನೆ ಪ್ರೇರೆ. ಪಾಪ ಭಾರವನ್ನು ಇಳಿಸಿದ್ದಾನೆ. ಯೇಸುವಿನ ಶಿಲುಬೆ ಮರಣದ ಬಳಿಗೆ ಪುನರುತ್ಥಾನ ಆದ ಯೇಸುವಿನ ಬಳಿಗೆ ಬರುವುದಾದರೆ, ಮರಣ ಗೆದ್ದ ಯೇಸುವಿನ ಬಳಿಗೆ ಬರುವುದಾದರೆ ನಮ್ಮೆಲ್ಲರ ಪಾಪ ಕೊಡುವ ಸಂಬಳ ಮರಣದಿಂದ ಬಿಡುಗಡೆಯಾಗಿದ್ದೇವೆ ಪ್ರೇರೆ. ಹೌದು, ನಾವು ದೇವರ ಆಲಯವಾಗುತ್ತೇವೆ ಮತ್ತು ದೇವರಿಗೆ ಯೋಗ್ಯವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತೇವೆ. ಹೌದು, ಹೀಗೆ ನಾವು ದೇವರ ಭಯ ಹಾಗೂ ದೇವರ ಭಕ್ತರು ಎನ್ನುವ ಅಂಶ ಭಾಗವನ್ನು ಧ್ಯಾನಿಸೋಣ ಪ್ರಿಯರೇ. ಇದಕ್ಕೆ ಮೊದಲು ನಾವು ಪ್ರಾರ್ಥಿಸೋಣ. ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಸರ್ವ ಸ್ತುತಿಗೆ ಪಾತ್ರನಾದ ದೇವರೇ, ದೇವ, ನಿಮ್ಮ ಅಮೂಲ್ಯ ಸನ್ನಿಧಿಗೆ ಬರುತ್ತೇವೆ ಯೇಸು ಕ್ರಿಸ್ತ ನಾಮದಲ್ಲಿ. ಸರ್ವಶಕ್ತ ಜೀವ ಸ್ವರೂಪನಾದ ತಂದೆಯಾದ ದೇವರೇ, ಯೇಸುವೆ, ದೇವ ಭಯ ಹಾಗೂ ದೇವ ಭಕ್ತರು ಎನ್ನುವ ಚಿಕ್ಕ ವಾಕ್ಯ ಭಾಗವನ್ನು ಧ್ಯಾನಿಸುವ ಮುಖಾಂತರ ನೀವೇ ನಮ್ಮೆಲ್ಲರ ಆತ್ಮದೊಂದಿಗೆ, ದೇಹದೊಂದಿಗೆ, ಮನಸ್ಸಿನೊಂದಿಗೆ ಮಾತನಾಡಿ ಸವರಿದ ಕವಲುಗಳಂತೆ ಶುದ್ಧ ಮಾಡಬೇಕೆಂದು, ಹೀಗೆ ದೇವರ ಭಯಭಕ್ತಿಗೆ ಪಾತ್ರರಾಗುವಂತೆ ಮತ್ತು ದೇವ ಭಯಭಕ್ತಿಯು ನಮ್ಮನ್ನು ದೇವರಿಗೆ ಭಯಪಡುವ ಹಾಗೂ ದೇವಶಕ್ತಿಯನ್ನು ಧರಿಸಿಕೊಳ್ಳುವ ಒಳ್ಳೆಯ ಅವಕಾಶ ನೀಡುತ್ತದೆ. ಹೌದು, ಹೀಗೆ ಈ ವಾಕ್ಯ ಭಾಗದಲ್ಲಿ ತಂದೆ ಬಂದಿರುವ ನಿಮ್ಮ ಎಲ್ಲ ಮಕ್ಕಳ ಮಗಳೊಂದಿಗೆ, ಸೇವಕರೊಂದಿಗೆ, ಪ್ರಜೆಗಳೊಂದಿಗೆ, ವಿಶ್ವಾಸಿಗಳೊಂದಿಗೆ ಮಾತನಾಡಬೇಕೆಂದು, ನಮ್ಮೆಲ್ಲರ ಆತ್ಮಗಳನ್ನು ಬದುಕಿಸಬೇಕೆಂದು, ದೇಹಕ್ಕೆ ಮನಸ್ಸಿಗೆ ಚೈತನ್ಯ, ಸ್ವರ್ಗದ ತಿಳುವಳಿಕೆ ನೀಡಬೇಕೆಂದು, ಹೀಗೆ ದುಷ್ಟನಾದ ಸೈತಾನನ ಎಲ್ಲ ಕಾರ್ಯಗಳ ಮೇಲೆ, ತಂತ್ರಗಳ ಮೇಲೆ, ಶೋಧನೆಗಳ ಮೇಲೆ, ಕುತಂತ್ರಗಳ ಮೇಲೆ ಜಯ ಹೊಂದುವಂತೆ ಅನುಗ್ರಹಿಸಬೇಕೆಂದು ನಜರೇತಿನ ಪರಾತ್ಪರ ದೇವಕುಮಾರ ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆತ್ಮಸ್ವರೂಪನಾದ ಸರ್ವಶಕ್ತ ತಂದೆಯಾದ ದೇವರೇ, ಇರುವಾತನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರೇರೆ, ದೇವರ ಭಯ, ದೇವರ ಭಕ್ತರು. ಹೌದು, ದೇವರಿಗೆ ಭಯಪಡುವವರೇ ದೇವರಿಗೆ ನಿಜವಾದ ಭಕ್ತರು ಪ್ರೇರೆ. ಹೌದು, ನಿಮ್ಮ ಭಕ್ತಿ ಶಕ್ತಿಯನ್ನು ಹುಟ್ಟಿಸೋದೋ ಎಂದು ದೇವರ ವಾಕ್ಯ ಪ್ರಶ್ನಿಸುತ್ತದೆ ಪ್ರೇರೆ. ದೇವರ ಭಕ್ತಿ ಅಂದರೆ ದೇವರನ್ನು ಪ್ರೀತಿಸುವುದೇ, ದೇವರನ್ನು ಹೃದಯದಿಂದ ಆರಾಧಿಸುವುದೇ, ಕೊಂಡಾಡುವುದೇ, ಆತನ ಆತ್ಮದಲ್ಲಿ ತುಂಬಿಕೊಳ್ಳುವುದೇ, ಆತನ ವಾಕ್ಯಗಳನ್ನು ಕೈಗೊಂಡು ನಡೆಯುವುದೇ. ಹೌದು ಪ್ರೇರೆ, ದೇವರ ಚಿತ್ತವನ್ನು ಹುಡುಕುವುದೇ. ಹೀಗೆ ದೇವರ ಭಯ ಹಾಗೂ ದೇವರ ಭಕ್ತರು ಎನ್ನುವ ಅಂಶದೊಳಗೆ ನಾವು ಪ್ರವೇಶ ಆಗುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ಸಿದ್ಧರಾಗೋಣ ಪ್ರೇರೆ. ನನ್ನೊಂದಿಗೆ ಏಕೀಭವಿಸಿ ಹಾಡಿರಿ. ಈ ಹಾಡು ಕೇಳಲಿರುವ ವಾಕ್ಯ ಭಾಗವನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆ ಸಹಾಯವಾಗುತ್ತದೆ. ಹಾಡು. ಕಟಾಕ್ಷವುಳ್ಳ ತಂದೆಯು ಎಷ್ಟೋ ದಯಾಳುವಾತನು, ಪಾಪಿಷ್ಠರ ನಿಮಿತ್ತವು ಸ್ವಪುತ್ರನನ್ನು ಕೊಟ್ಟನು, ಮಾನವರನ್ನು ಪುತ್ರನು ರಕ್ಷಿಸ ಭೂಮಿಗಿಳಿದನು, ದುಷ್ಟರಿಗಾಗಿ ಆತನು
ಸ್ವಪ್ರಾಣವನ್ನೇ ಕೊಟ್ಟನು. ನಮ್ಮನ್ನು ದೇವರಾತ್ಮನು ಪವಿತ್ರ ಮಾಡುವಾತನು. ಸದ್ಗುಣ ಕೊಟ್ಟು ಮೋಕ್ಷಕ್ಕೆ ಸೇರಿಸುವವನಾತನೇ. ಅತ್ಯಂತ ಕೃಪೆ ನೀಡುವ ತ್ರಯೇಕನಾದ ದೇವರ ಸಮಸ್ತ ಲೋಕದವರು ಕೊಂಡಾಡಿಕೊಳ್ಳತಕ್ಕದ್ದು. ಆಮೇನ್. ಅದು ಪ್ರೇರೆ. ಹೀಗೆ ನಾವು ನಮ್ಮ ತಂದೆ ಕಟಾಕ್ಷವುಳ್ಳ ತಂದೆಯಾಗಿದ್ದಾನೆ, ಎಷ್ಟೋ ದಯೆ ತುಂಬಿದಾತನಾಗಿದ್ದಾನೆ. ಯೆಹೋವನು ದಯೆಯು, ಕನಿಕರವು, ಪೂರ್ಣ ಪ್ರೀತಿಯು, ದೀರ್ಘ ಶಾಂತಿ ಉಳ್ಳಾತನು. ಅದು ಪ್ರೇರೆ. ತಟ್ಟನೆ ಸಿಟ್ಟುಗೊಳ್ಳದಾತನು, ಮಾಡಬೇಕೆಂದಿರುವ ಕೇಡಿಗೆ ಮನಮರುಗುವಾತನು. ಆತನು ನಮ್ಮ ಪಾಪ ಅಪರಾಧಗಳಿಗೆ ತಕ್ಕಂತೆ ಶಿಕ್ಷಿಸಲಿಲ್ಲ. ಅದು ಪ್ರೇರೆ. ದಂಡಿಸಲಿಲ್ಲ. ಪೂರ್ವಕ್ಕೆ ಪಶ್ಚಿಮ ಎಷ್ಟು ದೂರವೋ ಅಷ್ಟು ದೂರ ನಮ್ಮ ಪಾಪಗಳನ್ನು ಎಸೆದು ಬಿಟ್ಟಿದ್ದಾನೆ. ಪಶ್ಚಾತ್ತಾಪಪಟ್ಟು ದೇವರಿಗೆ ಅಭಿಮುಖರಾದರೆ, ಪಾಪಕ್ಕೆ ಬೆನ್ನು ಕೊಡುವುದಾದರೆ ಪಾಪ ಬಿಟ್ಟು ಬಿಡುತ್ತೇವೆ. ಸಹಾಯ ಮಾಡು ತಂದೆ, ನಿಮ್ಮ ಪವಿತ್ರ ಮಾರ್ಗದಲ್ಲಿ, ಸತ್ಯದಲ್ಲಿ, ಜೀವದಲ್ಲಿ ನಡೆದುಕೊಳ್ಳುತ್ತೇವೆ, ನಿಲ್ಲುತ್ತೇವೆ, ತುಂಬಿಕೊಳ್ಳುತ್ತೇವೆ ಎಂದು ಬೇಡಿಕೊಳ್ಳುವುದಾದರೆ ಅದು ಪ್ರೇರೆ. ಹೀಗೆ ಕಟಾಕ್ಷವುಳ್ಳ ತಂದೆ ಎಷ್ಟು ದಯಾಳುವಾಗಿದ್ದಾನೆ, ಆತ್ಮಸ್ವರೂಪನಾದ ದೇವರು. ಅದರಿಂದ ಆತನನ್ನು ಆತ್ಮದಿಂದ ಸತ್ಯದಿಂದ ಆರಾಧಿಸಬೇಕು. ಅಂಥವರೇ ತಂದೆಗೆ ಇಷ್ಟರಾಗಿದ್ದಾರೆ, ಅಂಥವರೇನು ಹುಡುಕುತ್ತಿದ್ದಾನೆ ಎಂದು ಯೇಸು ಕ್ರಿಸ್ತನು ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 24ನೇ ವಾಕ್ಯ ಭಾಗದಿಂದ ಓದುತ್ತೇವೆ ಪ್ರೇರೆ. ಹೀಗೆ ಮಾನವರನ್ನು ಪುತ್ರನು, ಆ ತಂದೆಯು ಪಾಪಿಷ್ಟರ ನಿಮಿತ್ತ ಸ್ವಪುತ್ರನನ್ನೇ ಕೊಟ್ಟಿದ್ದಾನೆ ಪ್ರೇರೆ. ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ದಯಪಾಲಿಸಿದನು. ಆತನಲ್ಲಿ ವಿಶ್ವಾಸವಿಡುವ ಯಾರೊಬ್ಬರು ನಾಶವಾಗದೆ. ಹೌದು ಪ್ರೇರೆ. ಯೇಸುವೆ ದೇವರ ಪುತ್ರ, ಯೇಸುವೆ ಲೋಕದ ರಕ್ಷಕ, ಯೇಸುವೆ ಲೋಕದ ಪಾಪಗಳನ್ನು ಪರಿಹರಿಸಲು ಬಂದ ದೇವರು ಕಳಿಸಿಕೊಟ್ಟ ಕುರಿಮರಿಯಂತೆ ಕಳಿಸಿಕೊಟ್ಟ ಪಾಪವಿಲ್ಲದ ದೇವರ ಕುರಿಮರಿ. ಯೇಸುವೆ ಮನುಷ್ಯರ ಎಲ್ಲ ಪಾಪಗಳನ್ನು ಕ್ಷಮಿಸಲು ಅಧಿಕಾರವುಳ್ಳಾತನು ಭೂಲೋಕದಲ್ಲಿ. ಹೌದು, ಪಾಪಗಳನ್ನು ಕ್ಷಮಿಸುವ ಅಧಿಕಾರವುಳ್ಳಾತನೆಂದು ನಂಬಬೇಕಾಗಿದೆ ಪ್ರೇರೆ. ನಂಬುವುದಾದರೆ ಪಾಪಿಷ್ಟರಾದ ನಮ್ಮ ನಿಮಿತ್ತ, ಮನುಷ್ಯ ಕುಲದ ನಿಮಿತ್ತ ತಂದೆ ತನ್ನ ಪ್ರಿಯಕುಮಾರನನ್ನು ಬಲಿಯಾಗಿ ಕೊಟ್ಟನು ಪ್ರೇರೆ. ಆ ಪ್ರಿಯಕುಮಾರ ಯೇಸು ಕ್ರಿಸ್ತ ಆ ದೇವರ ಸ್ವರೂಪ ಆದಾತನು, ದೇವರ ಸ್ವರವಾದಾತನು, ಕಾಣದ ದೇವರ ಕಾಣುವ ರೂಪ ಆದಾತನು, ಆಗಲೆಲ್ಲದರಲ್ಲಿ ಅಗ್ರಸ್ತನು, ಆದಿ ಸಂಭೂತನು, ಸತ್ತವರೊಳಗಿಂದ ಮೊದಲು ಎದ್ದು ಬಂದಾತನು. ಆತನಲ್ಲಿ ದೇವರು ತನ್ನ ದೈವತ್ವದ ಸಂಪೂರ್ಣತೆ, ಜ್ಞಾನ, ಶಕ್ತಿ, ವಿಮೋಚನೆ ಅವತರಿಸುವ ಆಶಿಸುವಂತೆ ಅನುಗ್ರಹಿಸಿದ್ದಾನೆ ಪ್ರೇರೆ. ಹೀಗೆ ಆ ಸ್ವಪುತ್ರನು ಮಾನವರನ್ನು ರಕ್ಷಿಸಲು ಭೂಮಿಗೆ ಇಳಿದು ಬಂದ ಪ್ರೇರೆ. 2000 ವರ್ಷಗಳ ಕೆಳಗೆ ನಾವು ಕ್ಯಾಲೆಂಡರ್ ನೋಡ್ತೇವಲ್ಲ, ಕ್ರಿಸ್ತ ಶಕ. ಹೌದು, ಯೇಸು ಬರುತ್ತಾನೆಂದು ಕ್ರಿಸ್ತಪೂರ್ವದಲ್ಲಿ ಪರಿಶುದ್ಧ ಗ್ರಂಥ ಬೈಬಲ್ನಲ್ಲಿ ಹಳ ಒಡಂಬಡಿಕೆಯಲ್ಲಿ ಆದಿಕಾಂಡ ಗ್ರಂಥದಿಂದ ಮಲಾಕಿ ಗ್ರಂಥದವರೆಗೆ ಅಥವಾ ಇನ್ನಿತರ ಗ್ರಂಥದವರೆಗೆ ಬರೆಯಲ್ಪಟ್ಟಿತ್ತು. ಅದು ಬರಹದಂತೆ ಆ ಮಾತನಾಡುವ ದೇವರು, ಹೌದು ಪ್ರೇರೆ, ಇಳಿದು ಬಂದ ಭೂಮಿಗೆ, ಕನ್ಯೆಯಲ್ಲಿ ಇಳಿದು ಬಂದ, ತನ್ನ ಆಲಯಕ್ಕೆ ಫಕ್ಕನೆ ಇಳಿದು ಬಂದ, ತನ್ನ ಪಾದ ಸನ್ನಿಧಿಗೆ ಇಳಿದು ಬಂದ. ಹೌದು ಪ್ರೇರೆ. ಭೂಮಿಯು ದೇವರ ಪಾದಪೀಠ, ಆಕಾಶ ದೇವರ ಸಿಂಹಾಸನ. ಹೌದು ಪ್ರೇರೆ. ಹೀಗೆ ಮಾನವರನ್ನು ದೇವಕುಮಾರ ಯೇಸು ಕ್ರಿಸ್ತ ರಕ್ಷಿಸಲು ಭೂಮಿಗೆ ಇಳಿದು ಬಂದ ಪ್ರೇರೆ. ದುಷ್ಟರಿಗಾಗಿ ಆತನು ಸ್ವಪ್ರಾಣವನ್ನೇ ಕೊಟ್ಟ. ಹೌದು, ನಾವು ಆತನ ವಿಶ್ವಾಸುವುದಾದರೆ ನಮ್ಮ ದುಷ್ಟತ್ವ ತನ್ನ ಮೇಲೆ ತೆಗೆದುಕೊಂಡು ಅವುಗಳಿಗೆ ಶಿಕ್ಷಿಸಿ ಸಮಾಧಿ ಮಾಡಿ ಪಾಪ ಇಲ್ಲದವರನ್ನಾಗಿ, ದುಷ್ಟತೆ ಇಲ್ಲದವರನ್ನಾಗಿ ನಮ್ಮನ್ನು 3ನೇ ದಿನ ಆತನು ಎದ್ದು ಆತನೊಂದಿಗೆ ನಮ್ಮನ್ನು ಎಬ್ಬಿಸುತ್ತಾನೆ. ಆತನಲ್ಲಿ ವಿಶ್ವಾಸವಿಟ್ಟು, ನಿಜವಾದ ವಿಶ್ವಾಸವಿಟ್ಟು ದೀಕ್ಷಾ ಸ್ನಾನ ಪಡೆಯುವುದಾದರೆ ಸ್ವರ್ಗ, ಮೋಕ್ಷಲೋಕ, ಆನಂದಲೋಕ, ಬೆಳಕಿನ ಲೋಕ, ದೇವರ ದರ್ಶನ ಮಾಡುವ ಲೋಕ ಸೇರಬೇಕೆಂದೇ ವಿಶ್ವಾಸುವುದಾದರೆ, ಹೌದು ಪ್ರಿಯ, ಅಳಿದು ಹೋಗುವ ಈ ಲೋಕದ ಆಶಾಪಾಶೆಗಳಿಗೆ ವಿಶ್ವಾಸ ಬರದು. ಅವರು ನಿರ್ಭಾಗ್ಯವಂತರು ಪ್ರೇರೆ. ಹೌದು, ಮಾನವರನ್ನು ಪ್ರಭು ರಕ್ಷಿಸಲು ಭೂಮಿಗೆ ಇಳಿದು ಬಂದನು. ದುಷ್ಟರಾದ ಮನುಷ್ಯರಿಗಾಗಿ ಯೇಸು ಕ್ರಿಸ್ತ ಪ್ರಭು ದೇವಕುಮಾರ
ಸ್ವಪ್ರಾಣ ಕೊಟ್ಟ ಪ್ರೇರೆ. ನನ್ನ ಪ್ರಾಣವನ್ನು ಯಾರು ನನ್ನಿಂದ ಕಸಿದುಕೊಳ್ಳಲಾಗುವುದಿಲ್ಲ ಎಂದು ಹೇಳಿದ್ದಾನೆ. ಆದರೆ ನಾನೇ ನನ್ನ ಪ್ರಾಣವನ್ನು ಕೊಡುತ್ತೇನೆ ಅಂತ ಅಧಿಕಾರ ತಂದೆಯಾದ ದೇವರಿಂದ ಪಡೆದುಕೊಂಡಿದ್ದೇನೆ. ನಾನು ತಂದೆ ಒಂದೇ ಆಗಿದ್ದೇವೆ. ಹೌದು ಪ್ರೇರೆ, ಆತನು ಪ್ರಾಣ ಯಾರೂ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಆತನು ಗೆತ್ಸೆಮನೆ ತೋಪಿನಲ್ಲಿ ಪ್ರಾರ್ಥಿಸುತ್ತಿರುವಾಗ ರಾತ್ರಿಯಲ್ಲಿ ನಾಳೆ ಸಾಯುತ್ತೇನೆ, ದುಷ್ಟರು ವಶವಾಗುತ್ತೇನೆ ಎಂದು ತಿಳಿದಾಗ ಅವರು ನನ್ನನ್ನು ತೆಗೆದುಕೊಂಡೋಗಿ ಹಿಂಸಿಸಿ, ಗಾಯಗೊಳಿಸಿ, ಕೊರಡೆಗಳಿಂದ ಹೊಡಿಸಿ, ಅವಮಾನಪಡಿಸಿ, ಅನ್ಯಾಯದ ತೀರ್ಪು ನೀಡಿ, ಮರಣಕ್ಕೆ, ಶಿಲುಬೆಗೆ, ದುಷ್ಟರಿಗೆ, ಶಾಪಗ್ರಸ್ತರಿಗೆ ಸಂಭವಿಸುವ ಶಿಲುಬೆಗೆ ಹಾಕಿ ಜಡಿಯುತ್ತಾರೆ, ಸಾಯಿಸುತ್ತಾರೆ ಎಂದು ತಿಳಿದಾಗ, ಇಂದಿನ ರಾತ್ರಿ ಪ್ರಾರ್ಥನೆಯಲ್ಲಿದ್ದಾಗ ಆತನು ಹಿಡಿದುಕೊಂಡು ಹೋಗುವವರು ಬರುತ್ತಾರೆ. ಬರಹದಂತೆ, ಲೇಖನದಲ್ಲಿ ಬರೆಯಲ್ಪಟ್ಟಂತೆ ಆತನ ಜೊತೆ ಇರುವ, ಆತನ ಜೊತೆ ಪಾತ್ರೆಯಲ್ಲಿ ಊಟ ಮಾಡುವ ಆತನೇ ಆತನನ್ನು ಹಿಡಿದುಕೊಡುತ್ತಾನೆ ಯೇಸು ಕ್ರಿಸ್ತನೆಂದು ಬರೆಯಲ್ಪಟ್ಟಂತೆ ಆತನ ಯೇಸುವಿನ ಶಿಷ್ಯನಾದ 12 ಜನರಲ್ಲಿ ಒಬ್ಬ ಶಿಷ್ಯನಾದ ಇಸ್ಕರಿಯೋತ ಯೂದ ಎಂಬ ಶಿಷ್ಯನ ಮನಸ್ಸಿನಲ್ಲಿ ಸೈತಾನನು ಕಾರ್ಯ ಮಾಡುತ್ತಿರ್ತಾನೆ ಪ್ರೇರೆ. ಹೌದು, ಯೇಸು ಕ್ರಿಸ್ತನ ಶಿಷ್ಯರಿಗೆ ಮೊದಲು ಹೇಳಿರ್ತಾನೆ, ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲ, ನಿಮ್ಮಲ್ಲಿ ಒಬ್ಬನು ಸೈತಾನನ ಮಗನಾಗಿದ್ದಾನೆ. ಹೌದು ಪ್ರಿಯ, ಯಾರು ಸೈತಾನನ ಮಗನು? ಹಣದಾಸೆ ಉಳ್ಳಾತನಾಗಿದ್ದ ಇಸ್ಕರಿಯೋತ ಯೂದ. ಹಾಗಾಗಿ ಆ ಹಣದ ಚೀಲದಲ್ಲಿ ಇರುವ ಹಣದ ಕಳ್ಳತನ ಮಾಡುತ್ತಿದ್ದ. ಹೌದು, ಆತನಿಗೆ ನಿಜವಾದ ಭಕ್ತಿ ಇದ್ದಿಲ್ಲ ಪ್ರೇರೆ. ಕೆಲ ಕಾರಣದಿಂದ ಯೇಸುವನ್ನು ಹಿಂಬಾಲಿಸ್ತಿದ್ದನೆಂದು ನಾವು ನೋಡುತ್ತೇವೆ. ಹೀಗೆ ಆ ದುಷ್ಟರಾದ ಮನುಷ್ಯರಿಗಾಗಿ ಪ್ರಭು ಭೂಮಿಗೆ ಬಂದ, ಸ್ವಪ್ರಾಣವನ್ನೇ ಕೊಟ್ಟ ಪ್ರೇರೆ. ಹಾಗೂ ಕೊಟ್ಟು 3ನೇ ದಿನ ತಿರುಗಿ ಇದ್ದು 40ನೇ ದಿನ 40 ದಿನಗಳ ತನಕ ಎಲ್ಲ ಜನರಿಗೆ ಕಾಣಿಸಿಕೊಂಡ ಪ್ರೇರೆ. ಆತನಲ್ಲಿ ವಿಶ್ವಾಸ ಇಟ್ಟ, ಆತನ ಮಾತನ್ನು ಪ್ರೀತಿಯಿಂದ ಕೇಳಿದ, ಆತನು ದೇವರ ಕಳಿಸಿಕೊಟ್ಟ ಲೋಕರಕ್ಷಕ, ಮನುಷ್ಯರ ಹೊಸ ಜೀವನ ನೀಡುವಾತ, ಮನುಷ್ಯರ 2ನೇ ವ್ಯಕ್ತಿತ್ವ ಆತನೇ, ದೇವರ ಮಕ್ಕಳ ಪದವಿ ಕೊಡುವ ಬಂದಾತ. ಆತನಲ್ಲಿ ಯಾರು ವಿಶ್ವಾಸ ಇಟ್ಟರೋ ಅವರಿಗೆ ಆತನನ್ನು ಯಾರು ಅಂಗೀಕರಿಸಿದರು ಸ್ವಂತ ರಕ್ಷಕನಾಗಿ, ದೇವರಾಗಿ, ಆಪದ್ಬಾಂಧವನಾಗಿ, ಸೃಷ್ಟಿಕರ್ತನಾಗಿ, ರಕ್ಷಕನಾಗಿ, ಪೋಷಕನಾಗಿ, ಹೌದು ಪ್ರೇರೆ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟ. ಆ ಅಧಿಕಾರ ಪಡೆದವರು ಇನ್ನು ಮೇಲೆ ರಕ್ತ ಸಂಬಂಧದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ, ಕಾಮದಿಂದಾಗಲಿ, ಮಾನವ ಸಹಜ ಬಯಕೆಯಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಹೌದು, ಶರೀರದಿಂದ ಹುಟ್ಟಿದ್ದು ಶರೀರಮಯ, ದೇವರ ಆತ್ಮನಿಂದ ಹುಟ್ಟಿದ್ದು ದೈವಮಯ. ಹೌದು ಪ್ರೇರೆ. ಹೀಗೆ ಪ್ರಭು ನಮ್ಮನ್ನು 40ನೇ ದಿನ ಆತನು ಅನೇಕರಿಗೆ ಒಂದು ಬೆಟ್ಟದಲ್ಲಿ ತೆಗೆದುಕೊಂಡೋಗಿ ಅವರಿಗೆ ಆಜ್ಞೆ ಕೊಡುತ್ತಾನೆ ಪ್ರೇರ. ಒಂದೇ ಸಮಯದಲ್ಲಿ 500 ಜನರಿಗೆ ಕಾಣಿಸಿಕೊಳ್ಳುತ್ತಾನೆ, ನಾನು ಸಮಾಧಿಯಿಂದ ಎದ್ದಿದ್ದೇನೆಂದು. ಹೌದು, ಒಂದು ಬೆಟ್ಟದಲ್ಲಿ ಕರೆದುಕೊಂಡೋಗಿ ಬೇತಾನಿಯ ಎಂಬ ಸ್ಥಳದಲ್ಲಿ ಕಡೆ ಆಜ್ಞೆಗಳನ್ನು ಕೊಟ್ಟು ಸ್ವರ್ಗದೊಳಗೆ ಪ್ರವೇಶ ಆಗುತ್ತಾನೆ ಪ್ರೇರೆ. ಹೌದು, ನಾನು ಆಜ್ಞೆ ಮಾಡಿದ್ದವುಗಳನ್ನೆಲ್ಲ, ತಿಳಿಸಿದವುಗಳನ್ನೆಲ್ಲ ಕಾಪಾಡಿಕೊಳ್ಳುವಂತೆ ಬೋಧಿಸಿರಿ. ಯುಗದ ಸಮಾಪ್ತಿಯವರೆಗೂ ನಿಮ್ಮೊಂದಿಗೆ ಇರುತ್ತೇನೆ ಎಲ್ಲ ದಿನಗಳು ಎಂದು ಹೇಳಿ ಅದೃಶ್ಯ ಆಗುತ್ತಾನೆ ಪ್ರೇರೆ. ಪರಲೋಕದೊಳಗೆ ಆಕಾಶದ ಮೋಡಗಳಲ್ಲಿ ಹೋಗಿ ಮಾಯವಾಗುತ್ತಾನೆ. ಹೌದು, ಹೀಗೆ ಹೋಗುವ ಮೊದಲು ಇಲ್ಲೇ ಕಾದುಕೊಂಡಿರಿ ಜೆರುಸಲೇಮ್ ಪಟ್ಟಣದಲ್ಲಿ, ಹೌದು ದೇವನಗರದಲ್ಲಿ, ತಂದೆ ನನ್ನಲ್ಲಿ ವಿಶ್ವಾಸ ಇಡುವವರಿಗೆ ದಯಪಾಲಿಸುವ ದೇವರ ಆತ್ಮ, ಸ್ವರ್ಗದ ಶಕ್ತಿಯನ್ನು ನಿಮ್ಮ ಬಳಿಗೆ ಕಳಿಸಿಕೊಡುತ್ತೇನೆ ತಂದೆಯ ಬಳಿಯಿಂದ. ಆ ಸ್ವರ್ಗದ ಶಕ್ತಿ ನಿಮ್ಮ ಮೇಲೆ ಬಂದಾಗ ನೀವು ಬಲ ಹೊಂದುವಿರಿ. ಜೆರುಸಲೇಮ್, ಜುದಾಯ, ಸಮಾರ್ಯ, ವಿಶ್ವದ 4 ದಿಕ್ಕುಗಳಿಗೆ ನೀವು ಸಾಕ್ಷಿಗಳಾಗುತ್ತೀರಿ. ಹೌದು, ಹೀಗೆ ಪ್ರಭು ಪ್ರಾಣವನ್ನೇ ಕೊಟ್ಟು ಪುನರುತ್ಥಾನಾಗಿ ಉಪದೇಶ ಮಾಡಿ ಹೋಗಿದ್ದಾನೆ ಪ್ರೇರೆ. ಮರಳಿ ಬರುತ್ತೇನೆ ಎಂದಿದ್ದಾನೆ. ಅಷ್ಟರವರೆಗೆ ನಮ್ಮನ್ನು ದೇವರ ಆತ್ಮನು ಬಂದು ಪವಿತ್ರ ಮಾಡಿದ್ದಾನೆ. ಹೌದು, ವಿಶ್ವಾಸದಾದರೆ, ಆತನ ವಾಕ್ಯಗಳನ್ನು ನಡೆದುಕೊಳ್ಳುವುದಾದರೆ ಯೇಸು ತಂದೆಯಲ್ಲಿ ಬೇಡಿ ಪರಿಶುದ್ಧ ಆತ್ಮನ ಕಳಿಸಿಕೊಡುತ್ತಾನೆ. ಆ ಆತ್ಮನ ಬಂದು ನಮಗೆ ಪಾಪ, ನ್ಯಾಯನೀತಿ, ಅಂತಿಮ ತೀರ್ಪು, ಲೋಕವು ತಾಳಿದ ತಪ್ಪು ಭಾವನೆಯನ್ನು ಮನವರಿಕೆ ಮಾಡಿಕೊಡುತ್ತಾನೆ. ಇಲ್ಲಿವರೆಗೆ ಹೇಗೆ ಜೀವಿಸಿದ್ದೇವೆ, ಹೇಗೆ ಜೀವಿಸಬೇಕಾಗಿತ್ತು, ಹೇಗೆ ಜೀವಿಸಬೇಕು, ಯಾವುದಕ್ಕಾಗಿ ಜೀವಿಸಬೇಕು, ಹೌದು ಪ್ರಿಯ, ಎಲ್ಲ ವಿಷಯಗಳಲ್ಲಿ ದೈವ ಮಾರ್ಗದರ್ಶನ, ದೈವಜ್ಞಾನ ನೀಡುತ್ತಾನೆ. ದೈವಜ್ಞಾನವೇ ನಿಜವಾದ ಜ್ಞಾನ ಎಂದು ದೇವರನ್ನು ಪ್ರೀತಿಸುವವರು ಹೊರತು ಬೇರೆ ಯಾರೂ ಅರಿತುಕೊಳ್ಳುವುದಿಲ್ಲ. ಇಲ್ಲದಿದ್ದರೆ ಈ ಲೋಕದ ಜ್ಞಾನ ಗರ್ವಕ್ಕೆ ಕಾರಣ ಆಗುತ್ತದೆ. ಹೆಚ್ಚಾದರೆ ದೆವ್ವಗಳಿಗೆ, ಮಣ್ಣಿಗೆ ಸಂಬಂಧಪಡುತ್ತದೆ. ಹೌದು, ಕಾಮಕ್ಕೆ, ಕ್ರೋಧಕ್ಕೆ,
ಅತಿಶಯಕ್ಕೆ, ಬಂಡತನಕ್ಕೆ, ನಾಶನಕ್ಕೆ ತೆಗೆದುಕೊಂಡು ಹೋಗುತ್ತೆ. ಈ ಲೋಕಜ್ಞಾನ ದೇವರ ದೃಷ್ಟಿಯಲ್ಲಿ ಅಸಹ್ಯ. ಹೌದು. ಹೀಗೆ ನಮ್ಮನ್ನು ದೇವರಾತ್ಮ, ಯೇಸುವಿನಲ್ಲಿ ವಿಶ್ವಾಸ ಇಡುವವರಿಗೆ ಯೇಸು ದೇವರಾತ್ಮ ಕಳಿಸಿಕೊಡ್ತಾನೆ ಪ್ರೇರೆ. ಆ ದೇವರಾತ್ಮನು ಬಂದು ಪವಿತ್ರ ಮಾಡುತ್ತಾನೆ. ಎಲ್ಲ ಕಣಿನಾಶೆಯಿಂದ, ಶರೀರದ ಇಚ್ಛೆಗಳಿಂದ, ಆ ಬದುಕು ಬಾಳಿನ ಆ ಡಂಬಗಳಿಂದ, ಗರ್ವದಿಂದ. ಹೌದು. ಹೀಗೆ ಪವಿತ್ರ ಮಾಡುತ್ತಾನೆ ದೇವರಾತ್ಮ, ಪರಿಶುದ್ಧಾತ್ಮ, ಯೇಸುವಿನ ಆತ್ಮ, ತಂದೆಯ ಆತ್ಮ. ಆ ಯೇಸುವನ್ನು ಸತ್ತವರೊಳಗಿಂದ ಜೀವಕ್ಕೆ ಎಬ್ಬಿಸಿದ ಆತ್ಮ ನಿಮ್ಮಲ್ಲಿ ನೆಲೆಗೊಳ್ಳುವುದಾದರೆ, ಯೇಸುವನ್ನು ವಿಶ್ವಾಸಿಸಿದ ನಂತರ ಯೇಸು ನಂಬಿಗಸ್ತರಿಗೆ ಮಾತ್ರ ದೇವರಾತ್ಮ ದಯಪಾಲಿಸ್ತಾನೆ ಪ್ರೇರೆ. ಆತನ ಮಾತುಗಳನ್ನು ಕೈಗೊಂಡು ನಡೆಯುತ್ತಾರೋ ಇಲ್ಲವೆಂದು ಆತನು ಪರೀಕ್ಷಿಸುತ್ತಾನೆ. ನಮ್ಮ ಕೈಲಿ ಸಾಧಾರಣವಾಗಿ 100ಕ್ಕೆ 100 ಯೇಸುವಿನ ವಾಕ್ಯಗಳನ್ನು ಕೈಗೊಂಡು ನಡೆಯುವುದಕ್ಕಾಗುವುದಿಲ್ಲ. ಆದರೆ ನಾವು ಬಿಡದೆ ಪ್ರಯತ್ನಿಸುತ್ತಿರುವಾಗ ಬಿದ್ದು ಆತ್ಮ ಶರೀರಕ್ಕೆ, ಶರೀರ ಆತ್ಮಕ್ಕೆ ವಿರುದ್ಧವಾಗಿ ಹೋರಾಡುತ್ತಿರುತ್ತದೆ. ಯೇಸುವಿನ ವಾಕ್ಯಗಳನ್ನು ಕೈಗೊಂಡು ನಡೆಯಬೇಕಾದರೆ ಶರೀರದ ಆಶೆಗಳನ್ನು ಸೈತಾನ ತರುತ್ತಾನೆ. ಆದರೂ ಕೂಡ ನಾವು ಅವುಗಳ ಕಡೆಗೆ ಮನವೊಲಿಸದೆ ಅವುಗಳನ್ನು ತಿರಸ್ಕಾರ ಮಾಡಿ ತ್ಯಾಗ ಮಾಡುವುದಾದರೆ ಯೇಸು ತನ್ನ ಪರಿಶುದ್ಧ ಆತ್ಮನನ್ನು ದಯಪಾಲಿಸುತ್ತಾನೆ. ನಮ್ಮ ದೇಹ, ಆತ್ಮ, ಪ್ರಾಣಗಳೇ ಕಳುಹಿಸುತ್ತಾನೆ. ಆ ಸ್ವರ್ಗದ ಶಕ್ತಿ ಜೀವಜಲದೊಂದಿಗೆ ದೊಡ್ಡ ಬಿರುಗಾಳಿಯಂತೆ ಅಥವಾ ಅಗ್ನಿಯಂತೆ, ಹೌದು ಪ್ರೇರೆ, ಒಂದು ತಣ್ಣನೆಯ ಫ್ರಿಜ್ಜಿನಲ್ಲಿರುವ ವಾತಾವರಣ ಇರ್ತಾರೆ ಪ್ರೇರೆ. ಪ್ರಸನ್ನತೆ, ಶೀತ ವಲಯದಂತೆ ಪ್ರಸನ್ನತೆ ನಮ್ಮೊಳಗೆ ಪ್ರವೇಶ ಮಾಡುತ್ತಾನೆ. ಅನೇಕ ರೀತಿಯಲ್ಲಿ ಆತನಲ್ಲಿ ಭಯಭಕ್ತಿ ಇಟ್ಟವರೊಳಗೆ ಪ್ರವೇಶ ಆಗುತ್ತಾನೆ. ಆತನ ಶಿಷ್ಯರೊಳಗೆ ನಮ್ಮನ್ನು ದೇವರಾತ್ಮ ಪವಿತ್ರ ಮಾಡುತ್ತಾನೆ ಪ್ರೇರೆ. ಸದ್ಗುಣ ಕೊಟ್ಟು ಮೋಕ್ಷಕ್ಕೆ ಸೇರಿಸುತ್ತಾನೆ. ಹೌದು. ಆ ದೇವರಾತ್ಮ ಯೇಸುವಿನ ಮುಖಾಂತರ ಬರುತ್ತಾನೆ ಪ್ರೇರೆ. ಯೇಸುವನ್ನು ಸತ್ತವರೊಳಗಿಂದ ಜೀವಕ್ಕೆ ಎಬ್ಬಿಸಿದ ಆತ್ಮ, ಮರಣದ ಮುಳ್ಳನ್ನು ಮುರಿದ ಆತ್ಮ, ಮರಣದ ಭಯವನ್ನು ಗೆದ್ದ ಆತ್ಮ, ಲೋಕದ ಇಚ್ಛೆಗಳನ್ನು, ಸೈತಾನನ್ನು, ಭಯವನ್ನು, ಶರೀರದ ಕಾರ್ಯಗಳನ್ನು, ಹೌದು ಪ್ರೇರೆ, ಗರ್ವವನ್ನು ಜಯಿಸಿದ ಆತ್ಮ. ಹೌದು ಪ್ರೇರೆ. ಹೀಗೆ ಸದ್ಗುಣ ಕೊಡುತ್ತಾನೆ ದೇವರಾತ್ಮ. ಸದ್ಗುಣ ಕೊಟ್ಟು ಮೋಕ್ಷಕ್ಕೆ ಸೇರಿಸುತ್ತಾನೆ. ಸದ್ಗುಣ ಇಲ್ಲದಿದ್ದರೆ ಮೋಕ್ಷಕ್ಕೆ ಇಲ್ಲ ಪ್ರೇರೆ. ಪರಲೋಕ, ಸ್ವರ್ಗ ಇಲ್ಲ, ದೇವಲೋಕ ಇಲ್ಲ, ಅನಂತ ಜೀವ ಇಲ್ಲ, ನಿತ್ಯ ಜೀವ ಇಲ್ಲ, ಅಮರ ಜೀವ ಇಲ್ಲ. ಹೀಗೆ ಅತ್ಯಂತ ಕೃಪೆ ನೀಡುವ ತ್ರಯೇಕನಾದ ದೇವರು ತಂದೆ, ಕಟಾಕ್ಷವುಳ್ಳ ತಂದೆ ಆಗಿದ್ದಂತೆ ಎಷ್ಟೋ ದಯೆ ನೀಡುತ್ತಾನೆ. ಪಾಪಿಷ್ಟರಾದ ನಮಗಾಗಿ ಸ್ವಪುತ್ರನನ್ನೇ ಕೊಟ್ಟಿದ್ದಾನೆ ಬಲಿಯಾಗಿ. ಮತ್ತು ಆ ದೇವಕುಮಾರ, ದೇವಪುತ್ರ ನಮ್ಮನ್ನು ಭೂಮಿಗೆ ಬಂದು ಸ್ವರ್ಗದ ಸಿರಿ ಪದವಿಯನ್ನು ಬಿಡಲೊಲ್ಲೆನು ಎಂದು ಹೇಳದೆ ದಾಸನಾಗಿ ತನ್ನನ್ನೇ ಬರೆದು ಮಾಡಿಕೊಂಡು ದಟ್ಟ ದರಿದ್ರನಾಗಿ ಬಂದನು ಪ್ರೇರೆ. ಹೌದು. ಆತನು ಹುಟ್ಟುವಾಗ ಸ್ಥಳ ಕೂಡ ಸರಿಯಾಗಿ ಸಿಗಲಿಲ್ಲ. ಆತನೇ ಮುಖಾಂತರ ಲೋಕ ಉಂಟಾಯಿತು. ಆದರೆ ಈ ಲೋಕ ಆತನನ್ನು ಅರಿತುಕೊಳ್ಳಲಿಲ್ಲ. ಆತನಿಗೆ ಸ್ಥಳ ಇಲ್ಲ ಎಂದು ಹೇಳುತ್ತಿದೆ. ಹೌದು. ಯೇಸು ಕ್ರಿಸ್ತನಿಗೆ ಶಿಷ್ಯರು ಕೇಳುತ್ತಾರೆ, ಸ್ವಾಮಿ ನೀವು ಎಲ್ಲಿರುತ್ತೀರಿ ಎಂದು ಕೇಳುತ್ತಾರೆ. ಕೆಲವೊಬ್ಬರು ನಿಮ್ಮನ್ನು ಹಿಂಬಾಲಿಸ್ತೇವೆ ಸ್ವಾಮಿ ಅಂದಾಗ ಪ್ರಭು ಯೇಸು ಕ್ರಿಸ್ತನು ಹೇಳುತ್ತಾನೆ ಪ್ರೇರೆ, ರಕ್ಷಕ, ಆಕಾಶದ ಪಕ್ಷಿಗಳಿಗೆ ಗೂಡುಗಳಿವೆ, ನರಿಗಳಿಗೆ ಗುಹೆಗಳಿವೆ, ಆದರೆ ದೇವರ ಪುತ್ರನಿಗೆ ತಲೆ ಇಡುವಷ್ಟು ಸ್ಥಳವಿಲ್ಲ. ಕಾರಣ ಆತ ಮಹಾಪರಿಶುದ್ಧ ಪ್ರೇರೆ. ಆತನು ಬೆಳಕಾಗಿದ್ದಾನೆ. ಈ ಲೋಕ ಪಾಪದಲ್ಲಿದೆ, ಕತ್ತಲೆಯಲ್ಲಿದೆ. ಆತನು ಸೃಷ್ಟಿಕರ್ತ. ಈ ಲೋಕ ಸೃಷ್ಟಿ. ಹೌದು ಪ್ರೇರೆ. ಸೃಷ್ಟಿಕರ್ತ ಯಾವಾಗಲೂ ಇರುತ್ತಾನೆ, ಸೃಷ್ಟಿ ಯಾವಾಗಲೂ ಇರುವುದಿಲ್ಲ. ಹೌದು. ಹೀಗೆ ಅತ್ಯಂತ ಕೃಪೆ ನೀಡುತ್ತಾನೆ ಪ್ರೇರೆ. ತ್ರಯೇಕನಾದ ದೇವರು ತಂದೆ ಕಟಾಕ್ಷ ನೀಡುತ್ತಾನೆ ತನ್ನ ಮಗನನ್ನು ನಮಗಾಗಿ ಬಲಿ ಕೊಡುವ ಮುಖಾಂತರ. ಯೇಸು ಕ್ರಿಸ್ತನು ದುಷ್ಟರಾದ ನಮಗಾಗಿ ಭೂಮಿಗೆ ಬಂದು ಸ್ವಪ್ರಾಣ ಕೊಟ್ಟಿದ್ದಾನೆ. ಮತ್ತು ದೇವರಾತ್ಮ ಯೇಸು ಕ್ರಿಸ್ತನ ವಿಶ್ವಾಸ ಇಡುವ ಮುಖಾಂತರ, ನಿಜವಾದ ವಿಶ್ವಾಸ ಇಡುವ ಮುಖಾಂತರ ಬಂದು ನಮ್ಮ ಜೀವಿತದಲ್ಲಿ ಬಂದು, ನಮ್ಮ ಆತ್ಮದಲ್ಲಿ, ದೇಹದಲ್ಲಿ, ಮನಸ್ಸಿನಲ್ಲಿ ಬಂದು ಪವಿತ್ರ ಮಾಡುತ್ತಾನೆ. ಸದ್ಗುಣ ಕೊಟ್ಟು ಮೋಕ್ಷಕ್ಕೆ ನಡೆಸುತ್ತಾನೆ. ಹೀಗೆ ತಂದೆ, ಕುಮಾರ, ಪರಿಶುದ್ಧ ಆತ್ಮನಾದ ಈ ತ್ರಿಯೇಕ ದೇವರು ಅತ್ಯಂತ ಕೃಪೆ ನೀಡುವ ದೇವರಾಗಿದ್ದಾನೆ ಪ್ರೇರೆ. ಆ ಸಮಸ್ತ ಲೋಕದವರು ಆ ಏಕ ದೇವರು, ಸತ್ಯ ದೇವರು, ನಿತ್ಯ ಜೀವಾದ ಯೇಸು ಕ್ರಿಸ್ತನೇ ಎಂದು ನಂಬಿ ಕೊಂಡಾಡಬೇಕಾಗಿದೆ. ಹೌದು. ಇಂಥ ಕೃಪೆ ಪ್ರಭುದೇವರು ನಮ್ಮೆಲ್ಲರೇ ನೀಡಲಿ. ಆಮೇಲೆ ಪ್ರೇರೆ ವಾಕ್ಯದೊಳಗೆ ಪ್ರವೇಶ ಆಗೋಣ. ಹಾಡಿನ ವಿವರಣೆ ಇಷ್ಟ ಆಯಿತು. ಹೌದು. ನಾವು ದೇವರ ಭಯ ಹಾಗೂ ದೇವರ ಭಕ್ತರು ಎನ್ನುವ ಅಂಶವನ್ನು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ನಾವು ಅಪೊಸ್ತಲ ಕಾರ್ಯ 10ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದಿಕೊಳ್ಳೋಣ ಪ್ರೇರೆ. ಆ್ಯಕ್ಟ್ಸ್ ಚಾಪ್ಟರ್ 10 ವರ್ಸ್ 1 to 8th ವರ್ಡ್. ಇಲ್ಲಿ ಓದುವುದಾದರೆ,
ಪೀಠಿಕೆಯಿಂದ ಅನ್ಯ ಜನರಿಗೆ ಕ್ರಿಸ್ತನ ಸುವಾರ್ತೆಯನ್ನು ತಿಳಿಸುವುದಕ್ಕೆ ಪೇತ್ರನು ಅಪ್ಪಣೆ ಹೊಂದಿದ್ದು ಅವರಲ್ಲಿ ಕೊರ್ನೆಲ್ಯನೆಂಬವನು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡದ್ದು. ಹೌದು ಪ್ರಿಯರೇ, ಪೇತ್ರನಿಗೆ ಸಾಧಾರಣವಾಗಿ ಸ್ವಜನರ ಬಳಿಗೆ ಅಂದರೆ ಯಹೂದ್ಯರು ದೇವಜನರು ಆರಿಸಿಕೊಂಡವರಾಗಿದ್ದರು ಪ್ರಿಯರೇ. ಇಸ್ರೇಲರ ಮಧ್ಯದಿಂದ ಒಂದು ಕುಲ ಆದ ಯಹೂದ್ಯ ಕುಲ, 12 ಕುಲಕ್ಕೆ ಇಸ್ರೇಲ್ ಎನ್ನುತ್ತಾರೆ ಪ್ರಿಯರೇ. ಅದರಲ್ಲಿ ದೇವರು ಇನ್ನೂ ಹತ್ತಿರವಾಗಿ ಆರಿಸಿಕೊಂಡ ಒಂದು ಗೋತ್ರ, ಒಂದು ಗುಂಪು ಯಹೂದ್ಯರು. ಆ ಯಹೂದ್ಯ ಕುಲದವರಿಗೆ ದೇವರ ಬಗ್ಗೆ ಸಾರಬೇಕೆಂದೇ ದೇವಜನರಿಗೆ ಕ್ರೈಸ್ತರಿಗೆ ಸಾರಬೇಕೆಂದು ಕೆಲವರನ್ನು ಆರಿಸಿಕೊಳ್ತಾನೆ ಪ್ರೇರಿ, ಹಾಗೂ ಅನ್ಯ ಜನರಿಗೆ ಸಾರಬೇಕೆಂದು ಕೆಲವರನ್ನು ಆರಿಸಿಕೊಳ್ತಾನೆ ದೇವರು. ಅದೇ ರೀತಿ ಪೇತ್ರನನ್ನು ದೇವರನ್ನು ನಂಬಿದವರ ಬಳಿಗೆ, ಇವಾಗ ನಾನು ನಂಬಿದ್ದೇವೆ ಅನ್ನುತ್ತೇವಲ್ಲ, ನೀನು ನಂಬಿದರೆ ನಿಮ್ಮ ಮಗಳು ಮೊಮ್ಮಕ್ಕಳು ಹುಟ್ಟುತ್ತಾರಲ್ಲ, ನಿಮ್ಮ ಬಳಿಗೆ ದೇವರ ಬಗ್ಗೆ ಹೇಳುವುದಕ್ಕೆ ಕಳುಹಿಸಬೇಕೆನ್ನುವಂತೆ ದೇವರ ಚಿತ್ತ. ಹೀಗೆ ಅಪ್ಪಣೆ ಹೊಂದುತ್ತಾನೆ. ಅನ್ಯ ಜನರ ಬಗ್ಗೆ ದೇವರು ದರ್ಶನ ತೋರಿಸ್ತಾನೆ ಪೇತ್ರನೇ ಅನ್ಯ ಜನರ ಬಳಿಗೆ ಹೋಗು, ದೇವಜನರ ಬಳಿಗೆ ಹೇಳಿದಲ್ಲ. ಈಗ ಅನ್ಯ ಜನರು ನನ್ನನ್ನು ನಂಬದವರ ಅನೇಕ ಹಾವು, ಪಕ್ಷಿ, ಪ್ರಾಣಿಗಳನ್ನು ತಿನ್ನುವ, ನಿಷಿದ್ಧ ಪ್ರಾಣಿಗಳನ್ನು, ಅಶುದ್ಧ ಪ್ರಾಣಿಗಳನ್ನು ತಿನ್ನುವ ಎಲ್ಲ ಜನರ ಬಳಿಗೆ ಹೋಗು. ಹೌದು ಪ್ರೇರಿ, ಆ ಪ್ರಾಣಿಗಳನ್ನು ನಾನು ನಿಷಿದ್ಧ ಮಾಡಿರ್ಬೋದು, ಅಶುದ್ಧ ಎಂದಿರ್ಬೋದು, ಆದರೆ ಅವರನ್ನು ಶುದ್ಧ ಮಾಡುವ ಒಂದು ರಕ್ಷಣೆ ಆದಿ ತೆರೆದಿದ್ದೇನೆ ಯೇಸು ಕ್ರಿಸ್ತನ ಮುಖಾಂತರ ಶಿಲುಬೆಯಲ್ಲಿ ಎಂದು ತಿಳಿಸು ಈ ಸಂದೇಶ ಅನ್ಯ ಜನರಿಗೆ. ಹೌದು ಪ್ರೇರಿ. ಹೀಗೆ 10ನೇ ಅಧ್ಯಾಯ ಅಪೊಸ್ತಲ ಕಾರ್ಯ 10ನೇ ಅಧ್ಯಾಯ 1ನೇ ವಾಕ್ಯದಿಂದ, ಕೈಸರಿಯದಲ್ಲಿ ಇತಾಲ್ಯದ ಪಟಾಲಮಿನ ಎನಿಸಿಕೊಳ್ಳುವ ಒಂದು ಪಟಾಲಮಿನ ಶತಾಧಿಪತಿಯಾದ ಕೊರ್ನೆಲ್ಯನೆಂಬ ಒಬ್ಬ ಮನುಷ್ಯನಿದ್ದನು. ಆ ಶತಾಧಿಪತ ಅಂತ ಪ್ರೇರಿ, ಒಬ್ಬ ಮನುಷ್ಯ ಆತನ ಹೆಸರು ಕೊರ್ನೆಲ್ಯ. ಹೌದು, ಅವನು 2ನೇ ವಾಕ್ಯ, ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನು ಆಗಿದ್ದು ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. 3ನೇ ವಾಕ್ಯ, ಮಧ್ಯಾಹ್ನದ ಮೇಲೆ ಸುಮಾರು 3 ಗಂಟೆಗೆ ಅವನಿಗೆ ಒಂದು ದರ್ಶನ ಉಂಟಾಗಿ ಒಬ್ಬ ದೇವದೂತನು ತನ್ನ ಬಳಿಗೆ ಕೊರ್ನೆಲ್ಯನೇ ಎಂದು ಕರೆಯುವುದನ್ನು ಅವನು ಪ್ರತ್ಯಕ್ಷವಾಗಿ ಕಂಡನು. ಅವನು ಆ ದೂತನನ್ನು ದೃಷ್ಟಿಸಿ ನೋಡಿ 4ನೇ ವಾಕ್ಯ, ಭಯ ಹಿಡಿದವನಾಗಿ, ಏನು ಸ್ವಾಮಿ ಎಂದು ಕೇಳಲು ದೂತನು ಅವನಿಗೆ, ನಿನ್ನ ಪ್ರಾರ್ಥನೆಗಳು ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು. ಈಗ 5ನೇ ವಾಕ್ಯ, ಈಗ ನೀನು ಯೊಪ್ಪಕ್ಕೆ ಜನರನ್ನು ಕಳುಹಿಸಿ ಪೇತ್ರನೆನಿಸಿಕೊಳ್ಳುವ ಸೀಮೋನನನ್ನು ಕರೆಯಿಸಬೇಕು. ಅವನು ಚರ್ಮಕಾರನಾದ ಸೀಮೋನನ ಬಳಿಯಲ್ಲಿ ಇಳಿದುಕೊಂಡಿದ್ದಾನೆ. ಈ ಸೀಮೋನನ ಮನೆಯು ಸಮುದ್ರದ ಬಳಿಯಲ್ಲಿ ಅದೇ ಎಂದು ಹೇಳಿದನು. 7ನೇ ವಾಕ್ಯ, ಕೊರ್ನೆಲ್ಯನು ತನ್ನ ಸಂಗಡ ಮಾತಾಡಿದ ದೇವದೂತನು ಹೊರಟು ಹೋದ ಮೇಲೆ ತನ್ನ ಪರಿಚಾರಕರಲ್ಲಿ ಇಬ್ಬರನ್ನೂ ತನ್ನ ಹತ್ತಿರ ಯಾವಾಗಲೂ ಇರುತ್ತಿದ್ದ ಸಿಪಾಯಿಗಳಲ್ಲಿ ಒಬ್ಬ ದೇವಭಕ್ತನನ್ನು ನೋಡ್ರಿ, ಸಿಪಾಯಿಗಳಲ್ಲಿ ಕೂಡ ಒಬ್ಬ ದೇವಭಕ್ತ ಇದ್ದಾನಂತೆ. ಹೌದು, ದೇವಭಕ್ತರಿಂದಲೇ ಶಿಷ್ಯರು ಹೊರಡುತ್ತಾರೆ. ಹೌದು, ಶಿಷ್ಯರಿಂದಲೇ ಶಕ್ತಿ ಹೊರಡುತ್ತದೆ. ಹೀಗೆ ದೇವಭಕ್ತನನ್ನು ಕರೆದು ಅವರಿಗೆ ಈ ಸಂಗತಿಗಳನ್ನೆಲ್ಲ ವಿವರವಾಗಿ ಹೇಳಿ ಅವರನ್ನು ಯೊಪ್ಪಕ್ಕೆ ಕಳುಹಿಸಿದನು. ಹೌದು ಪ್ರೇರೆ, ಅನ್ಯ ಜನರಿಗೆ ಸ್ವಜನರಿಗೆ ಹೇಳಿದೆಲ್ಲ ಪ್ರೇತರ, ಈಗ ಅನ್ಯ ಜನರ ಬಳಿಗೆ ಹೋಗುವುದಕ್ಕೆ ನಿನಗೆ ತಿಳಿಸುತ್ತಿದ್ದೇನೆ. ಆ ಕೊರ್ನೆಲ್ಯ ಎಂಬ ಮನುಷ್ಯನ ಬಳಿಗೆ ಹೋಗು, ಆತನಿಗೆ ಇಂತಿಂಥದ್ದನ್ನು ತಿಳಿಸು, ದೀಕ್ಷಾ ಸ್ನಾನ ಮಾಡಿಸು, ಅವರು ರಕ್ಷಣೆ ಹೊಂದುತ್ತಾರೆ ಎಂದು ದರ್ಶನದ ಮುಖಾಂತರ ತಿಳಿಸ್ತಾನೆ ಪ್ರೇರೆ. ಅಪೊಸ್ತಲ ಕಾರ್ಯ 10ನೇ ಅಧ್ಯಾಯ 11ನೇ ವಾಕ್ಯ ಓದಿದರೆ ಪೂರ್ತಿಯಾಗಿ ತಿಳಿತದೆ ಪ್ರೇರೆ. ಕಾರಣ ದೇವರು ಪಕ್ಷಪಾತಿ ಅಲ್ಲ. ಆತನು ಒಂದು ದೇಶದ, ಒಂದು ಕುಲದ, ಒಂದು ಭಾಷೆಯವರ, ಒಂದು ವರ್ಣದವರ ದೇವರಲ್ಲ ಪ್ರೇರೆ. ಆತನು ಭೂಮಿಗೆಲ್ಲ ಅರಸನಾಗಿದ್ದಾನೆ, ಸೃಷ್ಟಿಕರ್ತನಾಗಿದ್ದಾನೆ, ಆದಿಸಂಭೂತನಾಗಿದ್ದಾನೆ. ಆತನೇ ಮೊದಲನೇ ಆತನು, ಆತನೇ ಕಡೆಯ ಆತನು. ಆತನ ವಿನ ದೇವರಿಲ್ಲ. ಯಾರಾದರೂ ಇದ್ದರೆ ನನ್ನ ಮುಂದೆ ಕರೆದುಕೊಂಡು ಬನ್ನಿರಿ, ಭೂತದಲ್ಲಿ, ಭವಿಷ್ಯತ್ತಿನಲ್ಲಿ, ವರ್ತಮಾನದ ಕಾಲದಲ್ಲಿ ನಡೆಯುವುದನ್ನು ಹೇಳಲಿ. ಪ್ರೇರೆ, ಒಂದು ವೇಳೆ ಹೇಳಿದರೂ ಕೂಡ ದುಷ್ಟಶಕ್ತಿಗಳು ಹೇಳುತ್ತವೆ, ಆದರೆ ಅದರ ಹಿಂದೆ ಅಪಾಯ ಇದೆ ಪ್ರೇರೆ. ಆದರೆ ದೇವರು ಹೇಳುವುದಾದರೆ ಉಪಾಯ ಉಂಟಾಗುತ್ತದೆ, ಬೆಳಕು ಉಂಟಾಗುತ್ತದೆ, ವಿಶ್ವಾಸ ಉಂಟಾಗುತ್ತದೆ, ಚೈತನ್ಯ, ಜೀವ, ಆರೋಗ್ಯ, ನೆಮ್ಮದಿ ಉಂಟಾಗುತ್ತದೆ ಪ್ರೇರೆ. ಹೀಗೆ ಆ ಕೊರ್ನೆಲ್ಯ ಎಂಬ ಭಕ್ತನಿರ್ತಾನೆ ಪ್ರೇರೆ. ಆತನು ಶತಾಧಿಪತಿ ಅಂತ, ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವನಾಗಿದ್ದ ಕೊರ್ನೆಲ್ಯನೆಂಬ ಭಕ್ತ ಪ್ರೇರೆ. ದೇವರಿಗೆ ಭಯಪಡುವ ಭಕ್ತ ಅಂತ 1ನೇದು
ನಾವು ಭಕ್ತರು ನೋಡ್ತೇವೆ, ದೇವರಿಗೆ ಭಯಪಡುವ ಭಕ್ತರು ಮೊದಲನೇ ಸ್ಥಾನದಲ್ಲಿ ಇರ್ತಾರೆ ಪ್ರೇರೆ. ಮನೆಯವರೆಲ್ಲರ ಸಹಿತವಾಗಿ ಅನುದಿನ ಪ್ರಾರ್ಥನೆ ಮಾಡುತ್ತಿದ್ದ. ಹೌದು ಪ್ರೇರೆ, ದೇವರಿಗೆ ಭಯಪಡುವವರು ಭಕ್ತರಾಗಿರಬೇಕಾಗಿದೆ. ಆ ದೇವರಿಗೆ ಭಯಪಡುವ ಭಕ್ತರು ಮನೆಯವರೆಲ್ಲರ ಸಹಿತವಾಗಿ ಅನುದಿನ ಪ್ರಾರ್ಥನೆ ಮಾಡಬೇಕಾಗಿದೆ ದೇವ ಚಿತ್ತಾನುಸಾರ. ಮತ್ತು ಆ ದೇವರಿಗೆ ಭಯಪಡುವ ಆ ಭಕ್ತ, ಆ ಮನೆಯವರೆಲ್ಲರ ಸಹಿತವಾಗಿ ಅನುದಿನ ಪ್ರಾರ್ಥನೆ ಮಾಡುವ ಆ ಮನೆ ಭಕ್ತರು ಅನುದಿನ ಪ್ರಾರ್ಥನೆ ಮಾಡುವುದಲ್ಲದೆ ಬಹಳ ದಾನ ಧರ್ಮಗಳನ್ನು ಮಾಡುತ್ತಿದ್ದರಂತ ಪ್ರೇರೆ. ಹೌದು, ನಿಜವಾದ ದೇವರಿಗೆ ಭಯಪಡುವವರು ದಾನ ಧರ್ಮ ಮಾಡುತ್ತಾರೆ, ಪ್ರಾರ್ಥನೆ ಮಾಡುತ್ತಾರೆ. ನಿಜವಾದ ಭಕ್ತಿ ಇರುವವರು ಅನುದಿನ ಪ್ರಾರ್ಥನೆ ಮಾಡುತ್ತಾರೆ, ದಾನ ಧರ್ಮ ಮಾಡುತ್ತಾರೆ. ಹೌದು ಪ್ರೇರೆ, ನಾವು ಯೆಶಾಯ ಪ್ರವಾದಿ ಗ್ರಂಥದಲ್ಲಿ ನೋಡುತ್ತೇವೆ, ಕತ್ತಲೆಯಲ್ಲಿ ಅಂಧಕಾರದಲ್ಲಿ ನಿಮಗೆ ಬೆಳಕು ಉದಯಿಸುವುದು ಯಾವಾಗ? ಅನ್ನವಿಲ್ಲದವರಿಗೆ ಅನ್ನ ಹಂಚಿದಾಗ ಮತ್ತು ಬಟ್ಟೆ ಇಲ್ಲದವರಿಗೆ ಬಟ್ಟೆ ನೀಡಿದಾಗ, ಅಲೆದಾಡುತ್ತಿರುವವರಿಗೆ ಬೆತ್ತಲೆಯಾದವರಿಗೆ ಬಟ್ಟೆ ಕೊಡುವಾಗ. ಹೌದು ಪ್ರೇರೆ, ಹೀಗೆ ಮಾಡುವುದಾದರೆ ನಿಜವಾದ ಉಪವಾಸ ಇದೆ, ದೇವರ ಮೆಚ್ಚುವ ಉಪವಾಸ. ಮತ್ತು ನಿಮ್ಮ ಅಂಧಕಾರ ಹೋಗಿ ಮಧ್ಯಾಹ್ನವಾಗುವುದು. ಯೆಹೋವನ ಮಹಿಮೆ ನಿಮಗೆ ಮುಂಬಲವಾಗಿಯೂ ಯೆಹೋವನು ನಿಮಗೆ ಹಿಂಬಲವಾಗಿಯೂ ಇರುತ್ತಾನೆ. ಅಂದರೆ ದೇವರು ಯೇಸು ಕ್ರಿಸ್ತ ನಿಮ್ಮ ಮಾಡುವ ಸತ್ಕಾರ್ಯಗಳ ಮೂಲಕ ನಿನ್ನಂತೆ ನೆರೆಯವನನ್ನು ಪ್ರೀತಿಸು ಎನ್ನುವ ಆಜ್ಞೆ ನೆರವೇರಿಸುತ್ತಿದ್ದೀರಿ. ಆದ್ದರಿಂದ ನಿಮ್ಮ ಪ್ರೀತಿ ಕಾರ್ಯಗಳು, ಸತ್ಕಾರ್ಯಗಳು ನಿಮ್ಮ ಮುಂದೆ ಹೊರಡುತ್ತವೆ. ಸೈತಾನನು ಹಾಕಿದ ಅಗ್ನಿ ಬಾಣಗಳನ್ನು ಹಾರಿಸಲು ಹಿಂದಿನಿಂದ ಬರುವ ಆಪತ್ತುಗಳನ್ನು ಸ್ವತಃ ದೇವರೇ ಇದ್ದು ಕಾಪಾಡುತ್ತಾನೆ. ಹೌದು ಪ್ರೇರೆ, ಹೀಗೆ ನಾವು ಯೆಶಾಯ ಪ್ರವಾದಿ ಗ್ರಂಥ 58ನೇ ಅಧ್ಯಾಯದಲ್ಲಿ ಓದುತ್ತೇವೆ ಕಪಟ ಉಪವಾಸ, ನೈಜ ಉಪವಾಸದ ಬಗ್ಗೆ. ಹೌದು ಪ್ರೇರೆ, ಹೀಗೆ ನಾವು ಭಕ್ತಿ ಬಗ್ಗೆ ನೋಡಿದ ಪ್ರೇರೆ. ಕೊರ್ನೆಲ್ಯನು ದೇವರಿಗೆ ಭಯಪಡುವವನು, ಭಕ್ತನು, ಮನೆಯವರೆಲ್ಲರ ಸಹಿತವಾಗಿ ಅನುದಿನ ಪ್ರಾರ್ಥನೆ ಮಾಡುವಾತನು, ಬಹಳ ದಾನ ಧರ್ಮಗಳನ್ನು ಮಾಡುವಾತನು. ಆದ್ದರಿಂದ ದೇವರ ಸನ್ನಿಧಿಯಲ್ಲಿ ದೇವರ ಮುಂದೆ ನಿಂತುಕೊಳ್ಳುವ ಪರಾಕ್ರಮ ದೂತ ಗಾಬ್ರಿಯೇಲನು ಬಂದು ಕಾಣಿಸಿಕೊಳ್ತಾನೆ ಪ್ರೇರೆ. ಅಷ್ಟೇ ಅಲ್ಲ, ಸುವಾರ್ತೆ ಆತನ ಬಳಿಗೆ ಬರುತ್ತದೆ. ಹೌದು, ಸುವಾರ್ತೆಯಲ್ಲಿಗೆ ಆತನು ಹೋಗಲಿಲ್ಲ, ಆ ದೂತನು ಹೇಳ್ಬೋದಾಗಿತ್ತು. ದೇವರಿಂದ ಬಂದ ವಾರ್ತೆ ಪ್ರೇರೆ. ದೇವರು ಏನು ಹೇಳುತ್ತಾನೋ ಅದನ್ನೇ ದೇವದೂತರು ಹೇಳುತ್ತಾರೆ. ಹೌದು, ಪೇತ್ರನ ಬಳಿಗೆ ಆತನನ್ನು ಹೋಗು ಎಂದು ಹೇಳ್ಬೋದಾಗಿತ್ತು. ಇಲ್ಲ ಪ್ರೇರೆ, ಭಯ, ದೇವರಿಗೆ ಭಯಪಡುವುದು, ದೇವರಿಗೆ ಭಯದಿಂದ ಕೂಡಿದ ಭಕ್ತಿ, ಮನೆಯವರೆಲ್ಲರ ಸಹಿತವಾಗಿ ತೋರುವ ಏಕಭಕ್ತಿ, ಏಕಹೃದಯದ ಭಕ್ತಿ, ಏಕಹೃದಯದ ಭಯಭಕ್ತಿಯಿಂದ ಕೂಡಿದ ಪ್ರಾರ್ಥನೆಯ, ದಾನ ಧರ್ಮದಿಂದ ಕೂಡಿದ ಪ್ರಾರ್ಥನೆ ಭಕ್ತಿ, ಸುವಾರ್ತೆಯನ್ನೇ, ದೇವರನ್ನೇ ಅವರ ಬಳಿಗೆ, ಪ್ರಕಾಶವನ್ನೇ, ನಿತ್ಯ ಜೀವದ ಒಡೆಯನೇ ಅವರ ಬಳಿಗೆ ಕರೆದುಕೊಂಡು ಬಂದಿತ್ತು. ಹೌದು ಪ್ರೇರೆ, ಹೀಗೆ ಭಯಪಡುವ ಭಕ್ತರು ಇದ್ದಾರೆ ಪ್ರೇರೆ. ಹೌದು, ನಾವು ಅಂಥವರಾಗಬೇಕಾಗಿದೆ. ಅವರೇ ಮುಂದೆ ಶಿಷ್ಯರಾಗುತ್ತಾರೆ. ಮುಂದೆ ನೋಡ್ತೇವೆ ಪ್ರೇರೆ, ನಾವು ಅವರು ಜ್ಞಾಪಕಾರ್ಥವಾಗಿ ನಿನ್ನ ಪ್ರಾರ್ಥನೆಗಳು ದೇವರ ಸನ್ನಿಧಿಗೆ ಬಂದವು. ನೀನು ಹೋಗಿ ಸೀಮೋನ ಎನಿಸ್ಕೊಳ್ಳೋ ಪೇತ್ರನನ್ನು ಕರೆಸಿಕೊಂಡು ಬಾ. ಆತನು ಚರ್ಮಕಾರನಾದ ಸೀಮೋನನ ಮನೆಯಲ್ಲಿದ್ದಾನೆ, ಆತನ ಮನೆ ಸಮುದ್ರದ ಬಳಿಯಲ್ಲಿದ್ದದ ಎಂದು ಹೇಳಿದಾಗ ಆತನು ಕೊರ್ನೆಲ್ಯ ತನ್ನ ಹತ್ತಿರಿರುವ ಇಬ್ಬರು ಸಿಪಾಯಿಗಳಲ್ಲಿ ಒಬ್ಬ ದೇವಭಕ್ತನನ್ನು ಕರೆದು, ಸಿಪಾಯಿಗಳಲ್ಲಿ ಕೂಡ ದೇವಭಕ್ತನಿದ್ದಾನೆ. ಹೌದು, ಹೀಗೆ ನಾವು ದೇವಭಕ್ತರನ್ನು ಕುರಿತು ನೋಡ್ತೇವೆ ಪ್ರೇರೆ. ಇನ್ನೊಂದು ವಾಕ್ಯ ನೋಡೋದಾದರೆ ನಾವು ಥೆಸಲೋನಿಕ 4ನೇ ಅಧ್ಯಾಯ 16ನೇ ವಾಕ್ಯ, 17-18 ವಾಕ್ಯ. ಪ್ರಧಾನ ದೇವದೂತನ ಶಬ್ದದೊಡನೆ ದೇವರ ತುತ್ತೂರಿಯೊಡನೆ ಆಕಾಶದಿಂದ ಇಳಿದು ಬರುವನು ಪ್ರಭು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. 17ನೇ ವಾಕ್ಯ. ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಫಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ಭಕ್ತರು ನಾವು ದೇವರೊಂದಿಗೆ ಸದಾಕಾಲ ಇರುತ್ತೇವೆಂದು, ಯೇಸುಪ್ರಭು ಬರಲಿದ್ದಾನೆ ಆಕಾಶ ಮೇಘಗಳಲ್ಲೆಂದು ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ತಾರೆ ನಿಜವಾದ ಭಕ್ತರು. ಹೀಗೆ ನಾವು ಇನ್ನೊಂದು ವಾಕ್ಯ ನೋಡೋದಾದರೆ ರೆವಲ್ಯೂಷನ್ ಚಾಪ್ಟರ್, ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ ಪ್ರೇರೆ. ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 13ನೇ ವಾಕ್ಯ. ಪರಲೋಕದಿಂದ ಒಂದು ಶಬ್ದವು ನನಗೆ ಕೇಳಿಸಿತ್ತು. ಅದು ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರೆಂಬುದಾಗಿ ಬರೆ ಎಂದು ನನಗೆ ಹೇಳಿತು. ಅದಕ್ಕೆ ಆತ್ಮನು
ದೇವರಾತ್ಮ, ಹೌದು ಅವರು ಧನ್ಯರೇ, ಅವರ ಕಷ್ಟ ತೀರಿತು, ಅವರಿಗೆ ವಿಶ್ರಾಂತಿಯಾಗುವುದು, ಅವರ ಸುಕೃತ್ಯಗಳು ಅವರೊಡನೆ ಬರುವವು ಎಂದು ಹೇಳುತ್ತಾನೆ. ಪ್ರೇರೆ, ಅಂಥ ಸುಕೃತ್ಯಗಳು ನಮ್ಮೊಡನೆ ಕೂಡ ಬರುವಂತೆ ಮರಣವಿಲ್ಲದ ಜೀವಿತ ನಮಗೆ ನೀಡಲಿ ಪ್ರಭು. ಯೇಸು ಕ್ರಿಸ್ತನ